ಈ ಪಂದ್ಯದಲ್ಲಿ ಮೊಹಮ್ಮದ್ ಆಮೀರ್ 1 ಓವರ್ನಲ್ಲಿ 5 ವಿಕೆಟ್ಗಳನ್ನು ಕಬಳಿಸಿ ಯಾರು ಮಾಡದ ದಾಖಲೆ ನಿರ್ಮಿಸಿದ ಏಕೈಕ ಬೌಲರ್ ಆದರು. ಈ ಘಟನೆ ಬಂದು 2010ರ ಟಿ20 ವಿಶ್ವಕಪ್ನ ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದ್ದು. ಆಸ್ಟ್ರೇಲಿಯಾ 181 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡಿತ್ತು. ನಂತರ ಕೊನೆಯ ಓವರ್ ಅನ್ನು ಹಾಕಲು ಮೊಹಮ್ಮದ್ ಆಮೀರ್ ಬರುತ್ತಾರೆ. ಆಮೀರ್ ಹಾಕಿದ ಮೊದಲ ಎಸೆತದಲ್ಲಿ ಬ್ಯಾಟ್ಸ್ಮನ್ ಶಾಟ್ ಆಡುವ ಪ್ರಯತ್ನದಲ್ಲಿ ಮೊಹಮ್ಮದ್ ಶಾಮಿ ಅವರ ಕೈಗೆ ಕ್ಯಾಚ್ ನೀಡಿ ಔಟ್ ಆಗುತ್ತಾನೆ. ಹಾಗೂ ಎರಡನೇ ಎಸೆತದಲ್ಲಿ ಬ್ಯಾಟ್ಸ್ಮನ್ ಶಾಟ್ ಹೊಡೆಯಲು ಹೋಗಿ ಕ್ಲೀನ್ ಬೋಲ್ಡ್ ಆಗುತ್ತಾನೆ. ಆಮೀರ್ ಅವರ ಮೂರನೇ ಎಸೆತದಲ್ಲಿ ಬ್ಯಾಟ್ಸ್ಮನ್ ಬೀಟ್ ಆಗಿ ಸಿಂಗಲ್ ತೆಗೆದುಕೊಳ್ಳಲು ಓಡಿದಾಗ ವಿಕೆಟ್ ಕೀಪರ್ ಕಮ್ರಾನ್ ಅಕ್ಮಲ್ ರನ್ಔಟ್ ಮಾಡುತ್ತಾರೆ. ನಂತರ ನಾಲ್ಕನೇ ಎಸೆತದಲ್ಲಿಯೂ ಅದೇ ರೀತಿ ಆಗುತ್ತದೆ. ಬ್ಯಾಟ್ಸ್ಮನ್ ಸಿಂಗಲ್ ತೆಗೆದುಕೊಳ್ಳಲು ಓಡಿದಾಗ ವಿಕೆಟ್ ಕೀಪರ್ ಕೈಯಲ್ಲಿ ಔಟ್ ಆಗುತ್ತಾನೆ ಮತ್ತು 5ನೇ ಎಸೆತ ಡಾಟ್ ಬಾಲ್ ಆಗುತ್ತೆ. ಆದರೆ 6ನೇ ಎಸೆತದಲ್ಲಿ ಆಮೀರ್ ಶಾನ್ ಟೈಟ್ನ ವಿಕೆಟ್ ಕಬಳಿಸುತ್ತಾರೆ. ಈ ಮೂಲಕ ಮೊಹಮ್ಮದ್ ಆಮೀರ್ 1 ಓವರ್ನಲ್ಲಿ 5 ವಿಕೆಟ್ಗಳನ್ನು ಪಡೆದರು. 3 ವಿಕೆಟ್ ಆಮೀರ್ ಅವರ ಖಾತೆಗೆ ಮತ್ತು 2 ವಿಕೆಟ್ ಕೀಪರ್ ಕಮ್ರಾನ್ ಅಕ್ಮಲ್ ಖಾತೆಗೆ ಸೇರಿತು. ಸ್ನೇಹಿತರೆ, ಮೊಹಮ್ಮದ್ ಆಮೀರ್ ಅವರ ಈ ಬಾಲಿಂಗ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.